ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026 ಜನವರಿ 25. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಭಾನುವಾರ ಆಗುತ್ತೆ. ಸಪ್ತಮಿ ಇದೆ, ರಾತ್ರಿ 8 ಗಂಟೆ 59 ನಿಮಿಷದವರೆಗೂ. ಆಮೇಲೆ ಅಷ್ಟಮಿ ಆರಂಭ ಆಗುತ್ತೆ. ಇನ್ನು ರೇವತಿ ನಕ್ಷತ್ರ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೂ ಇದೆ. ಆನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಸಿದ್ಧಯೋಗ ಮತ್ತು ಗರಕರಣ ಇದೆ. ಇವತ್ತು ಮುಖ್ಯವಾಗಿ ರಥಸಪ್ತಮಿ ಆಗುತ್ತೆ. ಈ ರಥಸಪ್ತಮಿಯ ದಿನ ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ. ಈ ಎಕ್ಕದ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಪಾದಗಳು, ಭುಜಗಳು ಮತ್ತು ಮೊಣಕಾಲ ಮೇಲೆ ಇಟ್ಟು ಸ್ನಾನವನ್ನು ಮಾಡಬೇಕು. ಕೆಲವರು ತಲೆ ಮೇಲೆ ಇಟ್ಕೊಳ್ತಾರೆ. ಅದು ಕೆಲವು ಗ್ರಂಥಗಳಲ್ಲಿ ತಲೆ ಮೇಲೆ ಎಕ್ಕದ ಎಲೆ ಮತ್ತು ಅಕ್ಷತೆ ಇಟ್ಕೊಂಡು ಸ್ನಾನ ಮಾಡಬಾರ್ದು ಅಂತ ಇದೆ. ಅದು ನಿಮಗೆ ಸೇರಿತ್ತು, ನಿಮ್ಮ ನಂಬಿಕೆ. 100 ಸಲ ಹೇಳ್ತೀನಿ, ಯಾರ ನಂಬಿಕೆಯನ್ನು ಸಹ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಎರಡನೇ ವಿಚಾರ ಏನಪ್ಪ ಅಂದರೆ, ಇದನ್ನು ಕರೆಯೋದು ಮಾಘ ಭಾನುವಾರ ಅಂತ. ಮಾಘ ಮಾಸದ ಭಾನುವಾರಗಳು ತುಂಬ ಶ್ರೇಷ್ಠ. 2 ವಿಚಾರಗಳಿಗೆ. ಒಂದು, ಸೂರ್ಯನ ಪೂಜೆ. ಎರಡನೇದು, ಸಾಧ್ಯವಾದಷ್ಟು ಸೂರ್ಯೋದಯದ ವೇಳೆಯಲ್ಲಿ ಈ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನವನ್ನು ಮಾಡೋದು ತುಂಬ ಒಳ್ಳೆಯದು. ಒಂದು ವೇಳೆ ನದಿ ಸ್ನಾನ ಮಾಡೋದಕ್ಕಾಗಲ್ಲ, ಕೆಲವರಿಗೆ ವೇಳೆ ಇರಲ್ಲ, ಕೆಲವರಿಗೆ ಕೈಲಾಗಲ್ಲ, ಅಂಥವರು ಏನಪ್ಪ ಮಾಡಬೇಕು ಅಂದರೆ, ಬೆಳಗಿನ ಜಾವ ಎದ್ದು ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ಭಾನುವಾರನಾದರೂ ಸರಿನೇ ಸೂರ್ಯೋದಯದ ಒಳಗೆ ಸ್ನಾನವನ್ನು ಮಾಡಬೇಕು. ಇವಾಗ ನೀವು ಈ ಗಂಗಾ ಜಲ ಅಂದ್ಬಿಟ್ಟು ಎಲ್ಲ ಕಡೆ ಸಿಗ್ತಾ ಇದೆ, ಅದನ್ನು ತೊಗೊಂಡು ಸ್ವಲ್ಪ ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡು ಮಾಡೋದು ಒಳ್ಳೆಯದು. ಯಾಕೆಂದರೆ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತಹ ಗಾದೆನೇ ಇದೆ ಇಂಗ್ಲೀಷಲ್ಲಿ. ಆ ಥರ ಇದರ ಬಗ್ಗೆ ಸ್ವಲ್ಪ ಗಮನ ಇದೆ. ಇದರಿಂದ ಏನಪ್ಪ ನಮ್ಮಲ್ಲಿ ನಂಬಿಕೆ ಇದೆ ಅಂದರೆ, ಈ ಚರ್ಮ ದೋಷ ಹೋಗುತ್ತೆ, ಶತ್ರುಗಳ ಒಂದು ಉಪಟಳ ಕಮ್ಮಿ ಆಗುತ್ತೆ, ಉತ್ತಮ ಆರೋಗ್ಯ ಬರುತ್ತೆ. ಕಾನೂನಿನ ವಿಚಾರದಲ್ಲಿ ನಾವು ಸರಿಯಾದ ಹಾದಿಯಲ್ಲಿದ್ದರೆ ನಮಗೆ ನ್ಯಾಯ ಸಿಗುತ್ತೆ. ಈ ರೀತಿ ಬೇಕಾದಷ್ಟು ವಿಚಾರಗಳಿವೆ ಸೂರ್ಯನ ವಿಚಾರಕ್ಕೆ. ಅದು ಮುಖ್ಯವಾದಂತಹ ವಿಚಾರ. ಇನ್ನು ಈ ದಿನ ಸಾಮಾನ್ಯವಾಗಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ರಥಸಪ್ತಮಿಯ ದಿನ ತರ್ಪಣ ಕೊಡುವ ದಿನ. ಅಂದರೆ ಕುಟುಂಬದ ಅಥವಾ ಮನೆತನದ ಅಸುನೀಗದ ಹಿರಿಯರಿಗೆ ತರ್ಪಣ ಕೊಡುವ ದಿನ. ಆದ್ದರಿಂದ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡಲ್ಲ. ಕೆಲವರು ಮಾಡ್ತಾರೆ, ಅದು ಅವರವರ ನಂಬಿಕೆಗೆ ಬಿಟ್ಟಿರೋದು, ಅದು ಏನು ಹೇಳೋಕ್ಕಾಗಲ್ಲ. ಇನ್ನು ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಸಿ ಆರಂಭ ಆಗಿರೋ ಕೆಲಸ ಮುಂದುವರಿಸಿ, ಏನೂ ತೊಂದರೆ ಇಲ್ಲ, ಎಲ್ಲ ರೀತಿಯೂ ಒಳ್ಳೆಯದಾಗ್ತಾ ಹೋಗುತ್ತೆ. ಒಟ್ಟಾರೆ ಇವತ್ತು ಸೂರ್ಯನ ಪೂಜೆ ಮಾಡಿ, ಸಾಧ್ಯ ಆದರೆ ಈ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ರವೆ ಅಥವಾ ಗೋಧಿಯ ಪಾಯಸವನ್ನೇ ನೈವೇದ್ಯವನ್ನು ಮಾಡಿ, ಇನ್ನು ವಯೋವೃದ್ಧರಿಗೆ ಗೋಧಿ ಪಾಯಸ ಅಥವಾ ರವೆ ಪಾಯಸವನ್ನು ಕೊಡ್ತು ಅಂದರೆ ನಮ್ಮ ಒಂದು ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರೋ 10 ಹಲವು ಈ ಪಾಪಗಳು ನಶಿಸಿ ಹೋಗುತ್ತೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಬರೀ ನಂಬಿಕೆಯಲ್ಲ, ಇದು ಸತ್ಯವಾದಂತಹ ವಿಚಾರ ಕೂಡ ಹೌದು. ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲ 4 ಗಂಟೆ 55 ನಿಮಿಷ ಸಂಜೆ ಆರಂಭ ಆಗುತ್ತೆ, 6:22ವರೆಗೂ ಇರುತ್ತೆ. ರಾಹುಕಾಲ ಇದ್ದ ವೇಳೆಯಲ್ಲಿ ದೇವರ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ಒಂದು ಅಡ್ಡಿ ಆತಂಕ ಇರಲ್ಲ. ಇನ್ನು ಇದು ಮುಖ್ಯ ಯಮಗಂಡ ಕಾಲ. ಮಧ್ಯಾಹ್ನ 12 ಗಂಟೆ 35 ನಿಮಿಷದಿಂದ 2 ಗಂಟೆ 2 ನಿಮಿಷ. ಈ ವೇಳೆಯಲ್ಲಿ ಸಾಧ್ಯವಾದಷ್ಟು ಹೊಸ ವಾಹನವನ್ನು ಕೊಡಬಾರ್ದು, ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಇನ್ನು ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಅನಿವಾರ್ಯವಿದ್ದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಬೇರೆ ಕಡೆಯಿಂದ ವಾಪಸ್ ಮನೆಗೆ ಬರ್ಬೋದು, ಯಾವುದೇ ಒಂದು ದೋಷ ಇದರಲ್ಲಿ ಕಂಡುಬರಲ್ಲ. ಇದು ಇಂದಿನ ವಿಶೇಷತೆ. ಇದಾದ ನಂತರ ಇಂದಿನ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5 ಗಂಟೆ 7 ನಿಮಿಷದಿಂದ 5 ಗಂಟೆ 56 ನಿಮಿಷ. ಆಗಲೇ ನಾನು ಹೇಳಿದ್ದೀನಿ, ಈ ವೇಳೆಯಲ್ಲಿ ಸಾಧ್ಯವಾದರೆ
ಸೂರ್ಯನ ಪೂಜೆ ಮಾಡಿ ಸೂರ್ಯನಿಗೆ ರವೆ ಅಥವಾ ಗೋಧಿ ಪಾಯಸ ನೈವೇದ್ಯ ಮಾಡಿ ಅದನ್ನು ತುಂಬ ಒಳ್ಳೆಯದಾಗುತ್ತೆ. ಆನಂತರ ಮತ್ತೊಂದು ಈ ಗೋಧೂಳಿ ಮುಹೂರ್ತ ಸಂಜೆ 6:15 6:40 ಇರುತ್ತೆ. ಈ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:09 12:55 ಇದೆ. ಇನ್ನು ಯಾವುದೇ ಕೆಲಸವನ್ನು ಮಾಡಲೇಬಾರ್ದು ಅನ್ನೋದಾದರೆ ಅದನ್ನು ದುರ್ಮುಹೂರ್ತ ಅಂತ ಕರಿತೀವಿ. ಸಂಜೆ 4:45 5:31 ಇದು ಈ ದಿನದ ವಿಶೇಷವಾದಂತಹ ವಿಚಾರಗಳು. ಇನ್ನು ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಇದನ್ನು ಮಾಡ್ತೀವೋ ಅಲ್ಲಿವರೆಗೂ ಖಂಡಿತ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದು ಇರುವ ನಿಜಾಂಶ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ. ಮೇಷರಾಶಿಯವರು ಸ್ವಲ್ಪ ಪ್ರಯತ್ನವನ್ನು ಪಟ್ಟಿದ್ರೆ ಇವತ್ತು ಸುದೀರ್ಘ ಪ್ರಯಾಣವನ್ನು ಮಾಡ್ಬೋದು, ಅಂದರೆ ದೂರದ ಊರಿಗೆ ಪ್ರಯಾಣವನ್ನು ಮಾಡ್ಬೋದು. ಆದರೆ ನಿಮ್ಮದೇ ಆದ ಸ್ವಂತ ವಾಹನ ಆಗಲಿ ಅಥವಾ ನೀವು ಬಾಡಿಗೆಗೆ ತೊಗೊಂಡಿರೋದಾಗಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಏನಾದ್ರು ಕೆಟ್ಟದ್ದಾಗುತ್ತೆ ಅಂತಲ್ಲ, ಮಧ್ಯ ದಾರಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ಬೋದು. ಎಲ್ಲ ಸರಿಗೆ ನೋಡಿ ಹೊರಡಿ. ಇಲ್ಲ ಪೆಟ್ರೋಲ್ ಸಿಗದೇ ಇರೋ ಕಡೆ ಗಾಡಿ ನಿಂತೋಗ್ಬಿಡ್ಬೋದು, ಪೆಟ್ರೋಲ್ ಮುಗಿದು. ಇಂತಹ ಒಂದು ಸಣ್ಣ ಪುಟ್ಟ ಅಂದರೆ ನಮ್ಮ ಕಣ್ತಪ್ಪಿನಿಂದ ಆಗುವಂತಹ ತೊಂದರೆಗಳು ಗೊತ್ತಾಯ್ತಾ ಕಂಡು ಬರ್ತಿದೆ. ಆದ್ದರಿಂದ ಎಚ್ಚರಿಕೆ ಇರಲಿ. ಇನ್ನು ಮತ್ತೊಂದು ಮುಖ್ಯವಾದಂತಹ ವಿಚಾರ, ಮಕ್ಕಳ ವಿಚಾರ. ಚಿಕ್ಕ ಮಕ್ಕಳು ನಿಮ್ಮ ಜೊತೆ ಬಂದರೆ ಅವರ ಬಗ್ಗೆ ಗಮನವನ್ನು ನೀಡಿ. ಕಾರಣ ಏನಪ್ಪ ಅಂದರೆ ವಾಹನದಿಂದ ಅಥವಾ ನೀರಿನಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಕೆಟ್ಟದ್ದೇ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಬೇಡಿ. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ಎಚ್ಚರಿಕೆ ಇದ್ದರೆ ತುಂಬ ಒಳ್ಳೆಯದು ಅಂತ ಬರುತ್ತೆ. ಇನ್ನು ಕಲಾವಿದರಾದಲ್ಲಿ ಅಂದರೆ ಒಂದು ಆ್ಯಕ್ಟಿಂಗ್ ಇರ್ಬೋದು, ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ನಿಮ್ಮ ಪ್ರತಿಭೆಯನ್ನು ಜನತೆಗೆ ತೋರಿಸೋದಕ್ಕೆ. ದೊರೆಯುವ ಅವಕಾಶಗಳನ್ನು ಬಳಸ್ಕೊಂಬೋದು ನಿಮ್ಮ ಕೈಲಿದೆ ಅದು. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ರಜೆ ಆಗಿದೆ ಅವೆಲ್ಲ ಲೆಕ್ಕ ಮಾಡಲ್ಲ. ಅವರಾಯಿತು, ಅವರ ಓದು ಬರಹ ಆಯಿತು, ಆ ರೀತಿ ಇರ್ತಾರೆ. ನಿಮ್ಮ ಒಂದು ನಿರೀಕ್ಷೆಗೂ ಮೀರಿದಷ್ಟು ಹಣ ಇವತ್ತು ಖರ್ಚಾಗುವಂತಹ ಸಾಧ್ಯತೆಗಳಿವೆ ಅದು. ಇನ್ನು ಕಲುಷಿತ ಆಹಾರ ಸೇವನೆಯಿಂದ ಅಜೀರ್ಣ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆಹಾರ ಸೇವನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಮನೆಯಿಂದಲೇ ನೀರು ತೊಗೊಂಡೋಗಿ, ಅದಿನ್ನೂ ಒಳ್ಳೆಯದು. ಆ ರೀತಿ ಈ ದಿನ ನಿಮ್ಮ ರಾಶಿಗೆ ಕಂಡುಬರ್ತಾ ಇದೆ. ವೃಷಭ ರಾಶಿಯವರು ಆರಂಭದಲ್ಲಿ ಏನು ಮಾಡ್ತಾರೆ, ಮನೆ ಮಂದಿ ಎಲ್ಲ ಸ್ವಲ್ಪ ಇವನ್ನ ಫೋರ್ಸ್ ಮಾಡ್ತಾರೆ. ಎಲ್ಲರೂ ಹೋಗೋಣ ದೂರದ ಹೋಗೋಕ್ಕೆ, ಪ್ರಯಾಣಕ್ಕೆ, ಹಾಗೆ ಹೀಗೆ ಅಂತ. ಇವರೇನು ಯಾವುದಕ್ಕೂ ಬಗ್ಗಲ್ಲ. ಒಂದು ರೀತಿ ತಾನಾಯಿತು, ತನ್ನ ಕೆಲಸ ಆಯಿತು, ತಾನೇ ತೆಗೆದುಕೊಳ್ಳುವಂತಹ ತೀರ್ಮಾನಗಳಾಯಿತು ಅಂತ ಯಾರೊಬ್ಬರ ಮಾತನ್ನು ಕೇಳಲ್ಲ ಸುಲಭವಾಗಿ. ಆದರೆ ಏನಪ್ಪ ಅಂದರೆ ಆಕಸ್ಮಿಕವಾಗಿ ಇವರಿಗೆ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶದಿಂದ ಇವರಿಗೆ ಅನುಕೂಲವಾಗುವಂತಹ ಸಾಧ್ಯತೆ, ಅದು ಉದ್ಯೋಗ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಏನೇ ಆಗ್ಬೋದು. ಒಟ್ಟಿನಲ್ಲಿ ಇವರಿಗೆ ಅನುಕೂಲತೆ ಒದಗಿಸುವಂತಹ ಅವಕಾಶ. ಆಗೇನು ಮಾಡ್ತಾರೆ, ಇವರು ಕುಟುಂಬದ ಎಲ್ಲ ಸದಸ್ಯರ ಜೊತೆ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮುಖ್ಯವಾಗಿ ಇವರು ಎಲ್ಲೇ ಹೋಗಲಿ, ಇವರಿಗೆ ಏನಾದರೂ ಸರಿ ಅಡ್ಡಿ ಆತಂಕ ಎದುರಾಯಿತು ಅಂದರೆ ಇವರ ಮಾತಿನಲ್ಲಿ ಒಂದು ರೀತಿ ಮಾರ್ಮಿಕತೆ ಇರುತ್ತೆ. ಎಲ್ಲರೂ ಸಹ ಇವರ ಮಾತಿನ ಮೋಡಿಗೆ ಒಳಗಾಗ್ತಾರೆ. ಆದ್ದರಿಂದ ಯಾವುದೇ ಒಂದು ತೊಂದರೆ ಅನ್ನೋದು ಇವತ್ತು ಉಂಟಾಗಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳು ಅಥವಾ ಮಂಗಳ ಕಾರ್ಯಗಳು, ಇದನ್ನು ಒಂದು ದೇವರ ಸಾನ್ನಿಧ್ಯದಲ್ಲಿ ನಡೆಸುವಂತಹ ಸಾಧ್ಯತೆಗಳು ಸಹ ಕಂಡುಬರ್ತಾ ಇದೆ. ಹಾಗೆ ಅವಿವಾಹಿತರಿಗೆ ದೂರದ ಊರಿಂದ ಸಂಬಂಧ ಬರ್ಬೋದು. ಅದರ ಬಗ್ಗೆ ಇವತ್ತು ಮಾತುಕತೆ ನಡೆಯುತ್ತೆ. ಇನ್ನು ಆಚೆ ಕಡೆ ಹೋಗಿರ್ತೀರಿ, ತಿನ್ನೋದು ಅವೆಲ್ಲ ಸರಳವಾದ ವಿಚಾರ ಇದ್ದೇ ಇರುತ್ತೆ. ಅದರಲ್ಲಿರ ಒಂದು ಒಡವೆ ವಸ್ತ್ರಗಳಿಗೆ, ಅದರಲ್ಲೂ ಮುಖ್ಯವಾಗಿ ದುಬಾರಿ ಬೆಲೆಯ ವಸ್ತ್ರಗಳನ್ನು ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಅದನ್ನು ಸ್ವಲ್ಪ ಹೆಚ್ಚಿನ ಹಣವನ್ನು ಇಟ್ಕೊಂಡಿರೋದು ಒಳ್ಳೆಯದು.
ಮಿಥುನ ರಾಶಿಯಲ್ಲಿ ಜನಿಸಿರೋರು ಇವರೇನು ಮಾಡ್ತಾರೆ, ಅರ್ಧಂಬರ್ಧ ಮನಸ್ಸು. ಇವರ ಮನಸ್ಸಲ್ಲಿ ಹೋಗಬೇಕು ಅನಿಸುತ್ತೆ, ಬೇಡ ಅನಿಸುತ್ತೆ. ಕೊನೆಯಲ್ಲಿ ಸರಿಯಾದ ರೀತಿಯಲ್ಲಿ ಇವರು ಪ್ರವಾಸದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದೇ ಇಲ್ಲ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಈ ದಂಪತಿಗಳ ನಡುವೆ ಒಂದು ಉತ್ತಮ ಬಾಂಧವ್ಯ ಇರುತ್ತೆ. ಆದ್ದರಿಂದ ಮಕ್ಕಳ ಪ್ರಭಾವದಿಂದ ಮಕ್ಕಳಿಗೋಸ್ಕರ ಏನು ಮಾಡ್ತಾರೆ, ಇವರು ಪರಸ್ಥಳಕ್ಕೆ ತೆರಳೋದಕ್ಕೆ ಸಿದ್ಧರಾಗ್ತಾರೆ. ಅದು ಸಾಧ್ಯವೂ ಆಗುತ್ತೆ. ಎಲ್ಲೇ ಹೋದರೂ ಕೂಡ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡದಿರ ಇರಲ್ಲ. ಇವಾಗ ಎಲ್ರಿಗೂ ಗೊತ್ತು, ಲ್ಯಾಪ್ಟಾಪ್ ಹೊಂದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಒಟ್ಟಾರೆ ಇವರು ಮಾಡೋ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ಅದರಲ್ಲಿ ನಿರೀಕ್ಷಿಸಿದ ಮತ್ತು ಸುಲಭ ರೀತಿಯ ಯಶಸ್ಸು ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಏನಾದರೂ ತೊಂದರೆನೇ ಆಗ್ಬಿಡುತ್ತೆ ಅಂತ ತಪ್ಪಾಗೆ ಕಲ್ಪಿಸ್ಕೋಬೇಡಿ. ಸ್ವಲ್ಪ ಏರುಪೇರು ಉಂಟಾಗ್ಬೋದು. ನೀವು ಅಂದ್ಕೊಂಡಿರ್ತೀರಿ ಏನಿಲ್ಲಪ್ಪ ಆರಾಮಾಗಿದೆ ಅಂತ, ತಲೆನೋವು ಶುರುವಾಗುತ್ತೆ. ತಲೆನೋವು ಶುರುವಾದರೆ ನೀವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ರೀತಿ ಸಣ್ಣ ಪುಟ್ಟ ಏರಿಳಿತ ಕಂಡುಬರುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಸ್ವಂತ ವಾಹನವನ್ನು ಚಲಾಯಿಸುವ ವೇಳೆ ಸ್ವಲ್ಪ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸ್ಕೋಬೇಕು ಚಾಲನೆಯ ಮೇಲೆ. ಓಡಾಡುವಾಗ, ಗಾಡಿ ಓಡಿಸುವಾಗ ಹಿಂದೆ ನೋಡೋದು, ಪಕ್ಕದಲ್ಲಿರೋದು ಮಾತಾಡೋದು, ಸುತ್ತಮುತ್ತ ನೋಡೋದು ಇವೆಲ್ಲ ಮಾಡಿದರೆ ಮಾತ್ರ ತೊಂದರೆ ಅನುಭವಿಸುವಂತಹ ಸಾಧ್ಯತೆ ತುಂಬ ಇದೆ. ಎಚ್ಚರಿಕೆಯಿಂದ ಇರಿ. ಇಲ್ಲೂ ಅಷ್ಟೇ, ಸ್ವಲ್ಪ ಹೊರಗಡೆ ಆಹಾರ ಸೇವಿಸೋದು ಇಲ್ಲ ಕಾಫಿ ಇಂಥವೇನಾದ್ರು ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಂಡುಬರ್ಬೋದು. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಕಟಕ ರಾಶಿಯವರು ದಿನಪೂರ್ತಿ ವಾರ ಪೂರ್ತಿ ದುಡಿದಿರ್ತೀರಿ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಆ ಫ್ರೆಶ್ನೆಸ್ ಬೇಕು ಅಂತ ಇರುತ್ತೆ. ಇದರಿಂದ ನೀವು ಆಯ್ಕೆ ಮಾಡ್ಕೊಂಬೋ ಒಂದು ವಿಚಾರ ಯಾವುದಪ್ಪ ಅಂದರೆ, ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸೋದು. ಕುಟುಂಬದ ಸದಸ್ಯರ ಜೊತೆಗೆ ನಿಮಗೆ ಇಷ್ಟವಾದಂತಹ ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯನ್ನು ನೀಡ್ತೀರಿ ಅಥವಾ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀರಿ. ನೀವೆಷ್ಟು ಸುತ್ತಾಡಿದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಅದು ಹೋಗ್ತೀರಿ, ಸಮುದ್ರ ಸ್ನಾನ ಮಾಡ್ತೀರಿ, ನದಿ ಸ್ನಾನ ಮಾಡ್ತೀರಿ. ಇಲ್ಲಿ ಊಟದ ಪರಿವೇ ಇರಲ್ಲ, ತಿಂಡಿಯ ಪರಿವೇ ಇರಲ್ಲ. ಒಟ್ಟಾರೆ ನೀವು ಕುಟುಂಬದ ಜನರ ಜೊತೆಯಲ್ಲಿ ಸಂತೋಷ ಮತ್ತು ನಲಿವಿನಿಂದ ಇರ್ತೀರಿ. ಅದನ್ನು ಮಕ್ಕಳ ಜೊತೆ ಮಕ್ಕಳಾಗಿ ಇರ್ತೀರಿ. ಇದರಿಂದ ಎಲ್ಲರಲ್ಲೂ ಒಂದು ರೀತಿಯ ಹೊಸ ಚೇತರಿಕೆ ಕಂಡುಬರುತ್ತೆ. ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇನ್ನು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆ ಕಂಡುಬರುತ್ತೆ. ಒಂದು ವೇಳೆ ಹೊಸದಾಗಿ ವಿವಾಹವನ್ನು ಆಗಿದ್ದರೆ ನವವಿವಾಹಿತರಲ್ಲಿ ಒಂದು ಉತ್ತಮ ಬೆಳವಣಿಗೆ, ಅವರ ಉದ್ಯೋಗದ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಒಟ್ಟಿನಲ್ಲಿ ಒಳ್ಳೆಯ ಬೆಳವಣಿಗೆ ಸಹ ಇಲ್ಲಿ ಕಂಡುಬರುತ್ತೆ. ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ ಇವತ್ತು. ಅಂದರೆ ಧಾರ್ಮಿಕ ಕೇಂದ್ರದಲ್ಲಿ ಅನ್ನದಾನ ಮಾಡಿಸೋದಕ್ಕಿರ್ಬೋದು, ಅಥವಾ ಅಲ್ಲಿ ಬಂದಿರೋ ಯಾರೋ ಒಬ್ಬೊಬ್ಬರು ಬಡವರಿಗೆ ಸಹಾಯಧನ ನೀಡೋದಾಗ್ಬೋದು. ಈ ರೀತಿ ಒಳ್ಳೆಯ ರೀತಿ ಮಾಡ್ತಾ ಹೋಗ್ತೀವಿ. ಚೆನ್ನಾಗೇ ಇರ್ತೀರಿ ದಿನಪೂರ್ತಿ. ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮಲ್ಲಿರೋ ಆ ಒಂದು ಈ ಶಾಂತ ಮನೋಭಾವನೆ ಅಥವಾ ಆ ಸಹನೆ ಅನ್ನೋದೇನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೋ ಎದುರುಗಡೆ ಯಾರೇ ಇರಲಿ ಅವರ ವಿರುದ್ಧ ಒಂದು ರೀತಿ ತುಂಬ ಹಾರ್ಷಾಗಿ, ತುಂಬ ಕೋಪದಿಂದ ವರ್ತಿಸ್ತೀರಿ. ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸ್ಕೊಂಬುದು ತುಂಬ ಒಳ್ಳೆಯದು ಇವತ್ತು. ಸಿಂಹರಾಶಿಯಲ್ಲಿ ಜನಿಸಿರೋರು ಕುಟುಂಬದ ಹೆಚ್ಚಿನ ಜವಾಬ್ದಾರಿ ಇವರ ಮೇಲಿರುತ್ತೆ. ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ಮನರಂಜನೆ ಇರಬೇಕು, ಸಂತೋಷ ಇರಬೇಕು, ಎಲ್ಲರೂ ಹೋಗ್ಬರಬೇಕು, ಸಭೆ ಸಮಾರಂಭದಲ್ಲಿ ಭಾಗವಹಿಸಬೇಕು, ಇಂಥವೆಲ್ಲ ಇರುತ್ತೆ. ಇವರು ಮುಂಚಿತವಾಗಿಯೇ ಒಂದು ಪ್ರೋಗ್ರಾಮ್ ಲಿಸ್ಟ್ನೇ ಮಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ ಈ ದಿನಕ್ಕೆ. ಆದರೆ ಅದು ಯಾವುದೂ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಕುಟುಂಬದ ಅನಿರೀಕ್ಷಿತ ಕೆಲವೊಂದು ಬದಲಾವಣೆಗಳು ಅಥವಾ ಕೆಲವೊಂದು ಘಟನೆಗಳು ಇವರ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ. ಆ ಜವಾಬ್ದಾರಿಯನ್ನು ಇವರು ಪೂರೈಸಲೇಬೇಕಾಗುತ್ತೆ, ಬೇರೆ ವಿಧಿ ಇಲ್ಲ. ಇನ್ನು ನೆರೆಹೊರೆಯವರ ಜೊತೆಯಲ್ಲಿ
ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಆ ವಾದ ವಿವಾದವನ್ನು ಸಹ ಇವರು ಪರಿಹರಿಸ್ತಾರೆ. ಅದು ಮುಖ್ಯವಾದಂತಹ ವಿಚಾರ. ಒಟ್ಟಾರೆ ಇವತ್ತು ಇವರ ಕೆಲಸ ಏನಪ್ಪ ಆಗುತ್ತೆ ಅಂದರೆ, ಮನೆ ಕೆಲಸ ಮಾಡ್ಕೋಬೇಕು, ಏನೋ ಒಂದು ಜಗಳ ಅದು ಬಂದು ಅದನ್ನು ಸರಿ ಮಾಡಬೇಕು, ಇದೇ ಆಗುತ್ತೆ. ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಬರೋಕ್ಕಾಗಲ್ಲ. ಸ್ವಲ್ಪ ನಿರಾಸೆನೇ ಇವತ್ತು. ಆದರೆ ಏನಪ್ಪ ಅಂದರೆ, ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಇವತ್ತು ಅನಿರೀಕ್ಷಿತವಾದಂತಹ ಒಂದು ಬೆಳವಣಿಗೆ ಇರುತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಒಳ್ಳೆಯ ಹಣಕಾಸು ಲಭಿಸುತ್ತೆ. ಅಂದರೆ ಉತ್ತಮ ವರಮಾನ ಸಹ ಇವತ್ತು ಲಭಿಸುತ್ತೆ. ಅಂದರೆ ಮನಸ್ಸಿಗೆ ಎಷ್ಟೇ ಬೇಜಾರಾದರೂ ಕೂಡ ಸಂತೋಷವಾಗುವಂತಹ ಒಂದು ಸಂದರ್ಭಗಳು ಸಹ ನಿಮ್ಮ ಜೀವನದಲ್ಲಿ ಇವತ್ತು ಎದುರಾಗುತ್ತೆ. ಇಲ್ಲಿ ಮತ್ತೊಂದೇನಪ್ಪ ಅಂದರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ನೀಡಲೇಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ಅವರ ಒಂದು ಮನಸ್ಥಿತಿ ಇಂದಿನ ಸಮಾಜಕ್ಕೆ ಹೊಂದಿಕೊಂಡಿರುತ್ತೆ. ಸ್ಥಿರವಾದ ಮನಸ್ಸಿರಲ್ಲ ಓದಿನ ಬಗ್ಗೆ. ಅದರ ಬಗ್ಗೆ ಚೂರು ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ಇವತ್ತು. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕಲಾವಿದರಿದ್ದರೆ, ಸಂಗೀತ ಬಲ್ಲವರು, ನಾಟ್ಯ ಬಲ್ಲವರು, ಅಥವಾ ಬೇರೆ ಏನಾದ್ರು ಸ್ಪೆಷಲ್ ನಾಲೆಜ್ ಇರಬೇಕು ಅಂಥದ್ದಿದ್ದರೆ ಏನಪ್ಪ ಆಗುತ್ತೆ ಅಂದರೆ, ಅವರಿಗೆ ಒಂದು ಉತ್ತಮ ಅವಕಾಶ ಸಿಗುತ್ತೆ ಅವರ ಪ್ರತಿಭೆಯನ್ನು ಜನತೆಗೆ ತೋರಿಸೋದಕ್ಕೆ. ಈ ಯೋಗಾಭ್ಯಾಸ ಮಾಡೋದಿರ್ಬೋದು, ಇಂಥದ್ದು ವಿಶೇಷವಾದಂತಹ ಚಟುವಟಿಕೆಗಳು, ವಿಶೇಷವಾದಂತಹ ಪಾಂಡಿತ್ಯ ಅಥವಾ ವಿದ್ಯೆ ಇದ್ದವರಿಗೆ ಈ ದಿನ ತುಂಬ ಒಳ್ಳೆಯದು. ಅವರಿಗೆ ವಿಶೇಷವಾದಂತಹ ಅನಿರೀಕ್ಷಿತವಾದಂತಹ ಅವಕಾಶಗಳು ಸಿಗತ್ತೆ. ಈ ಅವಕಾಶವನ್ನು ಸದುಪಯೋಗ ಬಳಸ್ಕೋಬೇಕು. ಈ ಕಾರಣದಿಂದ, ಈ ಕಾರ್ಯಕ್ರಮದ ಕಾರಣದಿಂದಾನೇ ನೀವೇನು ಮಾಡ್ತೀರಿ, ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ. ಇಲ್ಲಿ ಮುಖ್ಯ ಏನಪ್ಪ ಅಂದರೆ, ನಿಮಗೆ ಒಂದು ಫರ್ಮ್ ಮೈಂಡ್ ಇರಲ್ಲ, ಸ್ಥಿರವಾದ ಮನಸ್ಸಿರಲ್ಲ. ನೀವು ತೆಗೆದುಕೊಳ್ಳೋ ತೀರ್ಮಾನಗಳ ಬಗ್ಗೆ ನಿಮಗೆ ನಂಬಿಕೆ ಇರಲ್ಲ, ಆಯಿತಾ? ಆದ್ದರಿಂದ ಸಾಧ್ಯವಾದಷ್ಟು ಸರಿಯಾದ ತೀರ್ಮಾನ ತಗೊಂಡು ಮುಂದುವರಿಯಿರಿ, ಏನು ತೊಂದರೆ ಏನೂ ಆಗಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಇವತ್ತು ಕೆಲಸಕ್ಕೆ ಹೋಗಲೇಬಾರ್ದು, ಏನು ಮಾಡಲೇಬಾರ್ದು ಅಂತ ಉದಾಹರಣೆಗೆ ಹೇಳಬೇಕು ಅಂದರೆ, ಮೊಬೈಲ್ ಆಫ್ ಮಾಡಿಟ್ಕೊತೀರಿ ಅಂದ್ಕೊಳ್ಳಿ. ಆವಾಗ ನಿಮ್ಮ ಜೊತೆ ಕೆಲಸ ಮಾಡೋರು ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಹುಡುಕೊಂಡು ಮನೆಗೇ ಬರ್ತಾರೆ. ಒಟ್ಟಾರೆ ಇವತ್ತು ರಜಾ ದಿನ ಅಂತ ಲೆಕ್ಕನೇ ಬರೋಲ್ಲ. ನೀವು ಕೆಲಸಕ್ಕೆ ಸಂಬಂಧಪಟ್ಟ, ಉದ್ಯೋಗಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಸಹ ಇವತ್ತು ಮಾಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಛಾಯಾಗ್ರಹಣ ಬಂದವ್ರಿಗೆ, ಅಂದರೆ ಈ ಫೋಟೋ ವಿಡಿಯೋ ಎಲ್ಲ ತೆಗಿತಾರಲ್ಲ, ಅವ್ರಿಗೆ ತುಂಬ ಒಳ್ಳೆಯ ದಿನವಾಗಿ ಕಂಡುಬರುತ್ತೆ. ಇಲ್ಲಿ ಅನಿರೀಕ್ಷಿತವಾಗಿ ಆತ್ಮೀಯರ ಜೊತೆ ಅಥವಾ ಈ ದೂರದ ಸಂಬಂಧಿಕರ ಜೊತೆ ವಿವಾಹ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ತುಲಾರಾಶಿಯವರಿಗೆ ಇವತ್ತು ಯಾವುದೋ ಒಂದು ಕುಟುಂಬದಲ್ಲಿ ಯಾರ್ದೋ ಒಂದು ಹುಟ್ಟಿದ ಹಬ್ಬನೋ ಅಥವಾ ಮದುವೆ ಆದ ದಿನಾಂಕನೋ ಏನೋ ಒಂದು ಈ ಥರ ಒಂದು ವಿಶೇಷವಾದಂತಹ ದಿನ ಆಗಿರುತ್ತೆ. ಈ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಈ ದಿನ ಒಂದು ರೀತಿ ನೆನಪಿನಲ್ಲಿ ಇರಬೇಕು ಅನ್ನೋದಿರುತ್ತೆ. ಇಂಥ ಒಂದು ಕಾರಣದಿಂದ ಏನು ಮಾಡ್ತೀರಿ, ಕುಟುಂಬದ ಎಲ್ಲ ಸದಸ್ಯರು ಒಗ್ಗೂಡಿ ಒಂದು ವಾಹನವನ್ನು, ಸ್ವಂತ ಉಪಯೋಗಕ್ಕೆ ವಾಹನವನ್ನು ಖರೀದಿ ಮಾಡ್ತೀವಿ. ಸರಿ, ವಾಹನ ಖರೀದಿ ಮಾಡಿದ್ರಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಮೂಡುತ್ತೆ. ಅದೇನಪ್ಪ ಅಂದರೆ, ಅದೇ ಸ್ವಂತ ವೆಹಿಕಲಲ್ಲಿ ಎಲ್ಲರೂ ಹೋಗಬೇಕು ಅಂತ. ಈ ಕಾರಣದಿಂದ ನೀವು ಮಾಘ ಸ್ನಾನಕ್ಕೆ ನದಿ ತೀರದಲ್ಲಿರೋ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಒಂದು ರೀತಿ ಡಬಲ್ ಖುಷಿ ಅಂತಾರಲ್ಲ, ಆ ಥರ ಹೊಸ ವೆಹಿಕಲ್ ಸಿಕ್ತು, ವಾಹನ ಬಂತು. ಹಾಗೆ ದೂರದ ಊರಿಗೆ ದೀರ್ಘಕಾಲದ ಪ್ರಯಾಣ ಮಾಡೋ ಒಂದು ಅವಕಾಶ ಸಿಕ್ತು. ಒಟ್ಟಾರೆ ಇವತ್ತು ಮನೆ ಮಂದಿಯ ಜೊತೆ ನೀವು ಸಂತೋಷವಾಗಿ ದಿನವನ್ನು ಗಳಿಸ್ತೀರಿ. ನೀವೆಲ್ಲರೂ ಸಂತೋಷವಾಗಿ ಇರ್ತೀರಿ. ಆದರೆ ಪಾಪ ವಿದ್ಯಾರ್ಥಿಗಳು ಈ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಅವರಿಗೆ ತುಂಬ ಕಷ್ಟವಾದಂತಹ ಒಂದು ವಿಚಾರದಲ್ಲಿ ಈ ಮಂಗಳವಾರನೋ ಬುಧವಾರನೋ ಎಕ್ಸಾಮೋ ಏನೋ ಇರುತ್ತೆ. ಅವರು ಎಲ್ಲರ ಜೊತೆ ಹೋದರೂ ಕೂಡ ಅವರು ಏಕಾಂಗಿಯಾಗಿ ಒಂದೇ ಕಡೆ ಕೂತ್ಕೊಂಡು ಓದೋದಕ್ಕೆ ಶುರು ಮಾಡಿರ್ತಾರೆ. ಇದರಿಂದ ನಿಮಗೆ
ಸಂತೋಷ ಪಡಬೇಕು, ಬೇಸರ ಮಾಡ್ಕೋಬೇಕು ಗೊತ್ತಿಲ್ದಿರ ಹೋಗುತ್ತೆ. ಇನ್ನು ವ್ಯವಸಾಯವನ್ನು ಅವಲಂಬಿಸಿರೋರಿಗೆ ತುಂಬ ಒಳ್ಳೆಯದಿದೆ ಈ ದಿನ. ಹಾಗೆ ಈ ಪತ್ರಿಕಾ ಮಾಧ್ಯಮದವರಲ್ಲಿ ಯಾರಾದರೂ ಇದ್ದರೆ ಅವರ ಪ್ರತಿಭೆಗೆ ತಕ್ಕಂತಹ ಅವಕಾಶಗಳು ಸಿಗುತ್ತೆ. ಆ ಅವಕಾಶವನ್ನು ನೀವು ನಿಮ್ಮದಾಗಿಸಿಕೊಳ್ಬೇಕು. ಆತುರ ಪಡೋದು ಒಳ್ಳೆಯದಲ್ಲ, ಹಾಗೆಯೇ ಸುಮ್ಮನೆ ಇದ್ರೂ ಒಳ್ಳೆಯದಲ್ಲ. ಅವಕಾಶ ಸಿಕ್ಕಾಗ ನಿಮ್ಮ ಕೈವಶ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವರು ನೀವು ಒಂದು ಸಮಾಜದ ಮುಖ್ಯಸ್ಥರಾಗಿದ್ದಲ್ಲಿ ಅಥವಾ ಸಂಘ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಲ್ಲಿ, ಸಮಾಜ ಸೇವೆಯಲ್ಲಿ ತೊಡಗಿದ್ದಲ್ಲಿ, ರಾಜಕೀಯ ಆಗ್ಬೋದು, ಬೇರೆ ಏನು ಬೇಕಾದ್ರೂ ಆಗ್ಬೋದು, ಏನಪ್ಪ ಆಗುತ್ತೆ ಅಂದರೆ ನಿಮಗೆ ಸರ್ಕಾರದಿಂದ ವಿಶೇಷವಾದಂತಹ ಒಂದು ಗೌರವ ಅಥವಾ ಸವಲತ್ತು ಸಿಗುತ್ತೆ. ಅದನ್ನು ಪಡ್ಕೊಂಬಕ್ಕೆ ಏನು ಮಾಡ್ತೀರಿ, ನೀವು ಬೇರೆ ಊರಿಗೆ ಹೋಗಬೇಕಾಗತ್ತೆ. ಆದರೆ ಇದೇ ಒಂದು ವೇಳೆ ಅಂತ ಪರಿಗಣಿಸಿ ನಿಮ್ಮ ಕುಟುಂಬ ಸಮೇತ, ಅಂದರೆ ಬರೀ ಕುಟುಂಬದಲ್ಲಿ ಎಷ್ಟೇ ಜನ ಇರಲಿ, ಅಪ್ಪ ಅಮ್ಮ ಅಣ್ಣ ತಂಗಿ ಎಷ್ಟಾದರೂ ಇರಲಿ, ನೀವೇನು ಮಾಡ್ತೀರಿ, ಬರೀ ನೀವು ನಿಮ್ಮ ಸಂಗಾತಿ ಮತ್ತು ನಿಮ್ಮ ಮಕ್ಕಳ ಜೊತೆ ಹೊರಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಆದ್ದರಿಂದ ಅವರ ಮನಸ್ಸನ್ನು ಗೆದ್ದು ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿ ನೀವು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ. ಇದರಿಂದ ನಿಮಗೆ ಒಳ್ಳೆಯದು ಸಹ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಕ್ರೀಡಾಪಟುಗಳಿದ್ದರೆ, ಯಾವುದಾದ್ರು ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಥ್ರೋಬಾಲ್ ಆಗಲಿ, ಏನು ಬೇಕಾದ್ರೂ ಆಗಲಿ, ಪಟುಗಳಿದ್ದರೆ ನಿಮಗೆ ವಿಶೇಷವಾದಂಥ ಗೌರವ ಮತ್ತು ಮನ್ನಣೆ ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಈ ಸಂದೇಹ ಇಲ್ಲ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಇಷ್ಟವಾದಂತಹ ಆಭರಣವನ್ನು ಖರೀದಿ ಮಾಡ್ತೀರಿ. ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಂಬಕ್ಕೆ ಏನೆಲ್ಲ ಒಂದು ಸರ್ಕಸ್ ಮಾಡಬೇಕು ಅವೆಲ್ಲ ಮಾಡ್ತೀರಿ. ಎಲ್ಲೂ ಆಚೆ ಕಡೆ ಎಲ್ಲೂ ತಿನ್ನಲ್ಲ. ಎದ್ದ ತಕ್ಷಣ ವಾಕಿಂಗ್ ಮಾಡೋದು, ಆಮೇಲೆ ಯೋಗಾಸನ ಮಾಡೋದು, ಜಿಮ್ ಮಾಡೋದು, ಈ ರೀತಿ ನಿಮ್ಮದೇ ಆದಂತಹ ಆಯ್ಕೆ ಇರುತ್ತೆ. ಆ ಆಯ್ಕೆಯಂತೆ ಜೀವನವನ್ನು ನಡೆಸ್ತೀರಿ, ತೊಂದರೆ ಇಲ್ಲ. ಆದರೆ ಏನಪ್ಪ ಅಂದರೆ ಸ್ವಲ್ಪ ಹಠದ ಗುಣ ಇರುತ್ತೆ. ಯಾರ ಮಾತು ಕೇಳೋಲ್ಲ, ಬೇರೆ ಹೇಳೋದೆಲ್ಲ ಸುಳ್ಳು, ನಾನು ಮಾಡೋದೇ ಕರೆಕ್ಟು, ಇಂತಹ ಭಾವನೆ ನಿಮ್ಮಲ್ಲಿರುತ್ತೆ. ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನುರಾಶಿಯಲ್ಲಿ ಜನಿಸಿರೋರಿಗೆ ಕುಟುಂಬದ ಪ್ರತಿಯೊಂದು ವಿಚಾರಗಳ ಬಗ್ಗೆ, ಪ್ರತಿಯೊಂದು ಜವಾಬ್ದಾರಿಗಳ ಬಗ್ಗೆ ವಿಶೇಷವಾದಂತಹ ಕಾಳಜಿ ಇರುತ್ತೆ. ಇವತ್ತಿವರು ಅವರ ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ. ಈ ಕಾರಣದಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ಬೋದು. ಅದು ಕೇವಲ ಕಿರುಪ್ರವಾಸ ಆಗಿರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಪ್ರಯಾಣದಿಂದ ಇವರ ಮನಸ್ಸಿಗೆ ಸಂಪೂರ್ಣ ಶಾಂತಿ, ನೆಮ್ಮದಿ ದೊರೆಯುತ್ತೆ. ಅದು ಮಾತ್ರ ಅಲ್ಲ, ಆ ಪ್ರಯಾಣದಿಂದ ಇವರಿಗೆ ಬೇಕಾದಂತಹ ಅನುಕೂಲತೆಗಳು ಕಂಡುಬರುತ್ತೆ. ಇರುವ ಕೆಲವೊಂದು ಈ ತೊಂದರೆಗಳೇನಿರುತ್ತೆ, ಕಟ್ಟುಪಾಡುಗಳು, ಕಷ್ಟ ನಷ್ಟಗಳು, ಇವೆಲ್ಲ ಈ ಪ್ರಯಾಣದಿಂದಲೇ ಪರಿಹಾರವಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಮುಖ್ಯವಾಗಿ ಏನಪ್ಪ ಆಗುತ್ತೆ ಅಂದರೆ ಇವರ ತೀರ್ಮಾನವನ್ನು ಕುಟುಂಬದ ಜನರೇ ಒಪ್ಕೊಂಬಲ್ಲ ಆರಂಭದಲ್ಲಿ. ಆ ನಂತರ ಏನು ಮಾಡ್ತಾರೆ, ಕುಟುಂಬದ ಸದಸ್ಯರು ಇದರ ಬಗ್ಗೆ ಒಂದು ಪಾಸಿಟಿವ್ ವೈಬ್ರೇಷನ್, ಅಂದರೆ ಪಾಸಿಟಿವ್ ಮೈಂಡನ್ನ ಬೆಳೆಸ್ಕೋತಾರೆ. ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಅದರಿಂದ ಪ್ರಯಾಣ ಬೆಳೆಸ್ತಾರೆ. ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಏನೋ ಒಂದು ವಾದ ವಿವಾದಗಳಿರುತ್ತೆ. ಈ ಕಾರಣದಿಂದ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದು ಒಳ್ಳೆಯದು. ಬೇರೆ ಯಾರೋ ಏನೋ ನೀವು ಅಂದರೆ ಮುಂದುವರ್ಕೊಂಡು ಹೋಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಆರಂಭದಲ್ಲಿ ಹಣದ ಕೊರತೆ ಇರುತ್ತೆ. ಅದೇ ದಿನ ಕಳೆದಂತೆ ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ. ವರಮಾನದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ, ಉತ್ತಮ ಹಣವನ್ನು ನೀವು ಗಳಿಸ್ತೀರಿ. ಇನ್ನು ಧಾರ್ಮಿಕ ಕಾರ್ಯಗಳ ಬಗ್ಗೆ, ನಿಮ್ಮ ಬಗ್ಗೆ ಮಾತನಾಡುವ ವಿಚಾರಗಳನ್ನು ಎಲ್ಲರೂ ಸಹ ಒಂದು ಈ ಒಪ್ಪಿಕೋತಾರೆ. ನಿಮ್ಮಲ್ಲಿರುವ ಈ ಒಂದು ಜ್ಞಾನ ಪ್ರತಿಯೊಬ್ಬರಿಗೂ ಬೆಳಕಾಗಿ ಮಾರ್ಪಾಟು ಹೊಂದುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು, ಇವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವತ್ತು ತಮ್ಮ
ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಕುಟುಂಬದ ಸದಸ್ಯರ ಒಂದು ಬೆಂಬಲ ಇವರಿಗೆ ಇವತ್ತು ಸಿಗಲ್ಲ. ಪ್ರತಿಯೊಬ್ಬರಿಗೂ ಇವತ್ತು ಅವರದೇ ಆದಂತಹ ಜವಾಬ್ದಾರಿಗಳಿರುತ್ತೆ. ಎರಡನೇದೇನಪ್ಪ ಅಂದರೆ, ಇವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಶೀತದ ತೊಂದರೆ ಇರ್ಬೋದು, ಅಥವಾ ತಲೆನೋವಿನ ತೊಂದರೆ ಇರ್ಬೋದು. ಇಲ್ಲದೆ ಹೋದರೆ ಬಲಗಣ್ಣಿಗೆ ಏನಾದರೂ ಪೆಟ್ಟಾಗೋದು, ಅಥವಾ ಏನಾದರೂ ಇವಾಗ ಇನ್ಫೆಕ್ಷನ್ ಆಗೋದು, ಈ ರೀತಿ ಒಟ್ಟಾರೆ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಈ ಕಾರಣದಿಂದ ಕೇವಲ ಇವರಿಗೆ ಮಾತ್ರ ಅಲ್ಲ, ಕುಟುಂಬದ ಇತರ ಸದಸ್ಯರಿಗೂ ಸ್ವಲ್ಪ ನಿರಾಸೆ ಅನ್ನೋದು ಆಗುತ್ತೆ. ಆದರೂ ಸಹ ಈ ಧೈರ್ಯದಿಂದ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಇವರು ಮುಂದುವರಿಸ್ತಾರೆ. ಕುಟುಂಬದಲ್ಲಿ ಯಾವುದೇ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ಕೂಡ ಇವರು ಭಯ ಪಡಲ್ಲ. ಅದ್ರ ಬದಲು ಅದಕ್ಕೆ ಸೂಕ್ತ ಪರಿಹಾರವನ್ನು ಹೇಗೆ ಕಲ್ಪಿಸಬೇಕು ಅನ್ನೋದನ್ನು ವಿಚಾರ ಮಾಡ್ತಾರೆ. ಇವರ ಯೋಚನೆಗಳು ಹೇಗಿರುತ್ತೆ ಅಂದರೆ, ಇವರಿಗೆ ಉಪಯೋಗ ಆಗದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲ್ಲ. ಇವರಿಗೆ ಅದರಿಂದ ಏನಾದರೂ ಲಾಭ ಇರಬೇಕು, ಆಗ ಮಾತ್ರ ಅದಕ್ಕೆ ಕೈ ಹಾಕ್ತಾರೆ. ಆದ್ದರಿಂದ ಇವತ್ತು ಸಾಧ್ಯವಾದಷ್ಟು ಇವರು ಸಂತೋಷ ಅಂತ ಹೇಳೋಕ್ಕಾಗದೆ ಹೋದರೂ ಸ್ವಲ್ಪ ನೆಮ್ಮದಿಯಿಂದ ಜೀವನ ನಡೆಸ್ತಾರೆ. ಕಾರಣ ಏನಪ್ಪ ಅಂದರೆ, ಪ್ರತಿಯೊಂದರಲ್ಲೂ ಯಶಸ್ಸು ಸಿಗುತ್ತೆ. ಹಣಕಾಸಿನ ಹರಿವು ಕಡಿಮೆ ಇದ್ದರೂ ಕೂಡ ಇವರು ಕುಟುಂಬಕ್ಕೆ ಬೇಕಾದಂತಹ 10 ಹಲವು ಪದಾರ್ಥಗಳಿಗೆ ಹಣವನ್ನು ವಿನಿಯೋಗ ಮಾಡಬೇಕಾಗತ್ತೆ. ಇವರ ನಿರೀಕ್ಷೆಗೂ ಮೀರಿದಂತಹ ಖರ್ಚು ವೆಚ್ಚಗಳು ಇವತ್ತಿವರನ್ನ ಕಾಡುತ್ತೆ. ಕುಂಭರಾಶಿಯಲ್ಲಿ ಜನಿಸಿರೋರು ಇವರು ಆರಂಭದಲ್ಲೇ ಎಲ್ಲೂ ಹೋಗಬಾರ್ದು, ಇರೋ ಕಡೆ ಇರಬೇಕು, ಎಲ್ಲರಿಗೂ ದುಡ್ಡು ಖರ್ಚಾಗುತ್ತೆ. ಇದೇ ಇವರ ಒಂದು ತೀರ್ಮಾನ ಆಗಿರುತ್ತೆ. ಅದೊಂದಲ್ಲ, ಇವರಿಗೆ ಒಂದು ಹಠದ ಗುಣ ಇರುತ್ತೆ. ಏನಪ್ಪ ಅಂದರೆ, ಒಮ್ಮೆ ಇವರು ತೀರ್ಮಾನ ಮಾಡಿದ್ರೆ ಅದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಆದರೆ ಇವರ ಮನಸ್ಸನ್ನು ಬದಲಾಯಿಸೋಕ್ಕೆ ಒಬ್ಬರು ಇರ್ತಾರೆ ಇವರ ಕುಟುಂಬದಲ್ಲಿ. ಅವ್ರು ಯಾರಪ್ಪ ಅಂದರೆ, ಇವರ ಕಿರಿಯ ಸೋದರಿ. ಏನಾಗುತ್ತೆ, ಇವರ ತೀರ್ಮಾನಗಳನ್ನು ಇವರ ಕಿರಿಯ ಸೋದರಿಯ ಒಂದು ಪ್ರಭಾವದಿಂದ ಬದಲಾಯಿಸಲೇಬೇಕಾಗತ್ತೆ. ತುಂಬ ದೂರಕ್ಕೆ ಯಾವುದೋ ಊರಿಗೆ ಹೋಗೋದು ಅವೆಲ್ಲ ಇಲ್ಲ. ಇರೋ ಕಡೆನೇ ಸಣ್ಣ ಪುಟ್ಟ ಒಂದು ಪ್ರದೇಶಗಳಿಗೆ ಹೋಗ್ತಾರೆ. ಪ್ರದೇಶಗಳು ಅಂದರೆ ಮನೋರಂಜನಾ ಸ್ಥಳಕ್ಕೆ ಹೋಗ್ತಾರೆ. ಅದು ಫಿಲಮ್ ಇರ್ಬೋದು, ಅಥವಾ ಬೇರೆ ಏನಾದರೂ ಇರ್ಬೋದು. ಒಟ್ಟಾರೆ ಇವರು ಇವತ್ತು ಹಣ ಖರ್ಚು ಮಾಡಲೇಬಾರ್ದು ಅಂತಿರ್ತಾರೆ. ಇವರು ಕೂಡಿಟ್ಟ ಹಣದಲ್ಲಿ ಬಹುಪಾಲು ಇವತ್ತು ಖರ್ಚು ಆಗುತ್ತೆ. ಕಾರಣ ಏನಪ್ಪ ಅಂದರೆ, ಇವರ ಹಣವನ್ನು ಖರ್ಚು ಮಾಡೋಕ್ಕೆ ಹಿಂದೇಟು ಹಾಕೋದು ಏನೋ ಒಂದು ಹೊಸ ಯೋಜನೆ ಇರುತ್ತೆ ಇವರಲ್ಲಿ. ಆದ್ದರಿಂದ ತಮ್ಮ ಯೋಚನೆ ಮತ್ತು ಯೋಜನೆಯಿಂದ ಕೈ ಬಿಟ್ಟುಬಿಡ್ತಾರೆ, ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇವರು ಸಾಧ್ಯವಾದಷ್ಟು ಶಾಂತಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಈ ದಿನವನ್ನು ಕಳೀಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಇನ್ನು ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ದೇವರ ಮೇಲೆ ಎಲ್ಲ ರೀತಿಯ ಒಂದು ಭಕ್ತಿಯನ್ನು ತೋರಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ಅನ್ನದಾನ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂತಲ್ಲ, ಒಟ್ಟಿನಲ್ಲಿ ಒಂದು 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಸಹಾಯವನ್ನು ಮಾಡ್ತಾರೆ. ಒಟ್ಟಾರೆ ಒಂದು ರೀತಿ ಇವತ್ತು ಸಂತೃಪ್ತಿಯ ದಿನ ಈ ರಾಶಿಯವರಿಗೆ ಅಂದರೆ ತಪ್ಪಿಲ್ಲ. ಮೀನರಾಶಿಯವರು ಏನು ಮಾಡ್ತಾರೆ, ಕುಟುಂಬದ ಎಲ್ಲ ಸದಸ್ಯರು ಇರೋ ಕಡೆ ಇರೋದು ಬೇಡ, ಎಲ್ಲರೂ ಹೋಗೋಣ, ಒಂದು ನದಿ ಇರುವ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ದೇವತಾ ಕಾರ್ಯವನ್ನು ಮಾಡೋಣ ಅಂತೆಲ್ಲ ಹೇಳ್ತಾರೆ. ಇವ್ರ ಮನಸ್ಸಿಗೇನು ಬೇಡ ಅಂತೇನಿರಲ್ಲ. ಆದರೆ ಏನಪ್ಪ ಅಂದರೆ, ಇವರು ಅತಿ ನಿಧಾನ ಯಾವುದೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಲ್ಲಿ. ಇವರೆಲ್ಲ ಯೋಚನೆ ಮಾಡಿ ಎಲ್ಲ ಹೋಗಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಹೇಳೋ ಅಷ್ಟೊತ್ತಿಗೆ ಬೇರೆಯವರ ಒಂದು ಸಹನೆ ಹೊರಟೋಗಿರುತ್ತೆ. ಇವರು ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ. ತಾವಾಯಿತು, ತಮ್ಮ ಮನೆ ಆಯಿತು ಅನ್ನುವ ಒಂದು ರೀತಿ ಇವತ್ತಿನ ಫಲಗಳು ಉಂಟಾಗ್ಬಿಡುತ್ತೆ. ಎಲ್ಲೂ ಹೋಗಲ್ಲ, ಏನು ಕೆಲಸ ಮಾಡಲ್ಲ. ಆದರೆ ತಂದೆಗೆ ಸಂಬಂಧಪಟ್ಟಂತಹ
ಅಥವಾ ಮನೆತನದ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳನ್ನು ಇವರು ಏಕಾಂಗಿಯಾಗಿ ನಿರ್ವಹಿಸ್ತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಇನ್ನು ಅವಶ್ಯಕತೆ ಇದ್ದವರಿಗೆ ನೆರೆಹೊರೆಯವರಾಗ್ಬೋದು, ದೂರದ ಬಂಧು ಬಳಗ ಆಗ್ಬೋದು, ಇವರಿಗೆ ಉಚಿತವಾದಂತಹ ಸಲಹೆಯನ್ನು ಕೊಡ್ತಾರೆ. ಅದರಲ್ಲೂ ಕಾನೂನಿಗೆ ಸಂಬಂಧಪಟ್ಟಂತಹ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಇದರಿಂದ ಸಮಾಜದಲ್ಲಿ ಇವರ ಪ್ರತಿಷ್ಠೆ ಮತ್ತು ಸ್ಥಾನಮಾನ ಹೆಚ್ಚುತ್ತೆ. ಆಗಲ್ಲ ಅಂತ ಅಂದ್ಕೊಂಡಿರೋ ಕೆಲಸಗಳನ್ನೆಲ್ಲ ಇವರು ಸುಲಭವಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಅಸೂಯೆ ಪಡುವಂತಹ ಜನರು ಸಹ ಇವರಿಗೆ ಇರ್ತಾರೆ. ಇನ್ನು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ರಾಶಿಯಲ್ಲಿ ಹುಟ್ಟಿರೋ ಕಲಾವಿದರಿಗೆ ಇಂದು ಒಳ್ಳೆಯ ಅಭಿವೃದ್ಧಿ ಪೂರ್ವ ಅವಕಾಶಗಳು ಸಿಗುತ್ತೆ. ತುಂಬ ದಿಢೀರ್ನೇ ಒಂದು ಜನಪ್ರಿಯತೆ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೊನೆಯದಾಗಿ ಹೇಳ್ತಾ ಹೋಗಬೇಕು ಅಂದರೆ, ಸಾಧ್ಯವಾದಷ್ಟು ಇವರು ಸೋಮಾರಿತನವನ್ನು ಬಿಟ್ಟು ಅತಿ ನಿಧಾನದ ಒಂದು ಮನಸ್ಥಿತಿಯಿಂದ ಹೊರಬಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರೆ ನಿಜಕ್ಕೂ ಅತ್ಯುತ್ತಮ ಮಟ್ಟದ ಯಶಸ್ಸನ್ನು ಗಳಿಸೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ.